ಶ್ರೀಮಠದೊಂದಿಗೆ ಅನ್ಯೋನ್ಯವಾದ ಸಂಬಂಧವನ್ನು ಇಟ್ಕೊಂಡು ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ನಮ್ಮ ಟಿವಿ ಮಾಧ್ಯಮದವರು ಇರ್ಬೋದು, ಎಲ್ಲರೂ ಕೂಡ ಭಾಳ ಶ್ರದ್ಧಾಭಕ್ತಿಯಿಂದ ನೀವು ನಮ್ಮ ಕಾರ್ಯಕ್ರಮದ ಎಲ್ಲ ಕಾರ್ಯಕ್ರಮಗಳನ್ನು ಜನತೆಗೆ ತಲುಪಿಸುವಂತಹ ಪವಿತ್ರ ಕಾರ್ಯವನ್ನು ನೆರವೇರಿಸ್ಕೊಂಡು ಬರ್ತಾ ಇದ್ದೀರಿ. ನಿಮಗೆ ಅಭಿನಂದನೆಗಳು. ಈಗ ಬರುವ ಏಪ್ರಿಲ್ 1ನೇ ತಾರೀಕು ಇನ್ನು 2 ದಿವಸ ಬಾಕಿ ಇದೆ. ಇನ್ನು ಅದರ ಸಂಬಂಧವಾಗಿ ತಮ್ಮೆಲ್ಲರಿಗೂ ಕೂಡ ಆ ವಿಚಾರವಾಗಿ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ತಿಳಿಸಬೇಕು ಅನ್ನುವಂಥ ಉದ್ದೇಶ ಪ್ರತಿ ವರ್ಷದಂತೆ ನಿಮ್ಮೆಲ್ಲರನ್ನು ಕೂಡ ಇಲ್ಲಿ ಆಹ್ವಾನ ಮಾಡಿದ್ದೇವೆ. ಈಗಾಗಲೇ ನಿಮಗೆ ತಿಳಿದಿರುವ ಹಾಗೆ ರಾಷ್ಟ್ರಪತಿಗಳು ಬರ್ತಾ ಇರುವಂಥದ್ದು ನಮ್ಮ ತುಮಕೂರಿನ ಹೆಮ್ಮೆ. ಏಕೆಂದರೆ ಪ್ರಥಮ ಬಾರಿಗೆ ನಮ್ಮ ತುಮಕೂರಿಗೆ ಬರ್ತಾ ಇದ್ದಾರೆ ದ್ವಿತೀಯ ಮಹಿಳಾ ರಾಷ್ಟ್ರಪತಿಗಳಾಗಿರುವಂತಹ ಅವರು ಪ್ರತಿಭಾ ಪಾಟೀಲ್ ಅವರು ಹಿಂದೆ ಬಂದಿದ್ದರು ಪೂಜ್ಯರ ಜಯಂತಿ ಮಹೋತ್ಸವದಲ್ಲಿ. ಈಗ ಇರುವಂತಹ ದ್ರೌಪದಿ ಮುರ್ಮುರವರು 2ನೇ ಮಹಿಳಾ ರಾಷ್ಟ್ರಪತಿಗಳಾಗಿರುವಂಥ ಅವರೊಂದು ಹೆಮ್ಮೆಯ ವಿಚಾರ. ಅದರಲ್ಲೂ ಕೂಡ ಹಿಂದುಳಿದ ಬಡ ಕುಟುಂಬದಿಂದ ಆದಿವಾಸಿ ಒಂದು ಸಮುದಾಯದಿಂದ ಬಂದಿದ್ದಾರೆ ಅನ್ನೋದು ಬಹಳ ಹೆಮ್ಮೆ ಪಡಬೇಕಾಗಿರುವಂಥದ್ದು. ಅವರು ಈ ಕಾರ್ಯಕ್ರಮದಲ್ಲಿ ಆಗಮಿಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅವರ ಆಗಮನದ ನಿರೀಕ್ಷೆಯಲ್ಲಿರುವಂತಹ ಅವರು ಜೊತೆಗೆ ಸುತ್ತೂರಿನ ಜಗದ್ಗುರು ಶಿವರಾಜ ದೇಶಿಕೇಂದ್ರ ಮಹಾಸ್ವಾಮಿಗಳ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ರಾಜ್ಯಪಾಲರಾಗಿರುವ ತವರ್ಚಂದ್ರ ಗೆಹ್ಲೋಟ್ ಅವರು ಈ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ. ಜೊತೆಗೆ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿರವರು, ವಿ ಸೋಮಣ್ಣನವರು ಇರ್ತಾರೆ. ಜೊತೆಗೆ ನಮ್ಮ ರಾಜ್ಯದ ಗೃಹ ಸಚಿವರಾಗಿರು ಮತ್ತು ನಮ್ಮ ತುಮಕೂರಿನ ಉಸ್ತುವಾರಿ ಸಚಿವರಾಗಿರುವಂತಹ ಪರಮೇಶ್ ಅವರು, ಜೊತೆಗೆ ಉನ್ನತ ಕೈಗಾರಿಕಾ ಸಚಿವರಾಗಿರುವಂತಹ ಶ್ರೀ MB ಪಾಟೀಲ್ ರವರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆಯಾಗಿರುವಂತಹ ಏಕೈಕ ಮಹಿಳೆ ನಮ್ಮ ಸಂಪುಟದಲ್ಲಿರುವಂತಹವರು ರಾಜ್ಯದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬರ್ತಾ ಇದ್ದಾರೆ. ಜೊತೆಗೆ ನಮ್ಮ ದೆಹಲಿ ಪ್ರತಿನಿಧಿ ಮತ್ತು ಮಾಜಿ ಸಚಿವರಾಗಿರುವಂತಹ TB ಜಯಚಂದ್ರ ಅವರು, ನಮ್ಮ KN ರಾಜಣ್ಣನವರು ಮಾಜಿ ಸಚಿವರು ಮತ್ತು ಹಾಲಿ ಸಚಿವರಾಗಿರುವಂತಹ KN ರಾಜಣ್ಣನವರು ಕೂಡ ಬರ್ತಾ ಇದ್ದಾರೆ. ಜೊತೆಗೆ ನಮ್ಮ ಇಬ್ಬರು ಶಾಸಕರು ಜ್ಯೋತಿ ಗಣೇಶ್ ಮತ್ತು ಸುರೇಶ್ ಗೌಡರು ಕೂಡ ಈ ಕಾರ್ಯಕ್ರಮದಲ್ಲಿ ಇಷ್ಟು ಅತಿಥಿಗಳೆಲ್ಲರೂ ಕೂಡ ಅನುಮತಿ ಕೊಟ್ಟಿದ್ದಾರೆ. ಏಕೆಂದರೆ ರಾಷ್ಟ್ರಪತಿಗಳಾಗಲಿ ಇಂಥ ಕಾರ್ಯಕ್ರಮದಲ್ಲಿ ಅವರ ಅನುಮತಿ ಇಲ್ಲದೆ ಯಾವುದನ್ನು ನಾವು ಪ್ರಕಟ ಮಾಡೋಂಗಿಲ್ಲ. ಆದರೆ ಈ ಕಾರ್ಯಕ್ರಮದ ಅನುಮತಿಗೆ ಬಹಳಷ್ಟು ವಿಳಂಬ ಆಯಿತು. ನಮ್ಮ ಕಾರ್ಯಕ್ರಮದ ಆಹ್ವಾನ ಪತ್ರಗಳನ್ನು ಮುದ್ರಣ ಮಾಡೋದಕ್ಕೆ ಇದಕ್ಕೆ ಯಾಕಪ್ಪ ವಿಳಂಬ ಆಯಿತು ಅಂದರೆ ಅಲ್ಲಿಂದ ಅವರು ಅಪ್ರೂವಲ್ ಕೊಡೋವರೆಗೂ ನಾವು ಯಾವುದನ್ನು ಮುದ್ರಣ ಮಾಡೋ ಹಾಗಿಲ್ಲ. ಅದರಿಂದ ಪ್ರತಿಯೊಂದನ್ನು ಕೂಡ ಅವರಿಂದ ಆ ವಿವರಣೆಯನ್ನು ಪಡ್ಕೊಂಡು ಅವರ ಕೊನೆಗೆ ಅನುಮತಿಯನ್ನು ಕೊಟ್ಟ ಮೇಲೆ ಇದು ತಡವಾಗಿ ಆಹ್ವಾನ ಪತ್ರಿಕೆ ಆಗಿದೆ. ಇವು ಈಗಾಗಲೇ ಏನಾಗಿತ್ತು ಅಂದರೆ ನಮ್ಮ ಡ್ರಾಫ್ಟ್ ಕಾಪಿನೇ ಒಂದು ಕಡೆ ಎಲ್ಲ ಪ್ರಚಾರ ಆಗ್ಬಿಟ್ಟಿತ್ತು. ಒಟ್ಟಿನಲ್ಲಿ ಅದೇ ಥರ ಇದೆ. ಹೆಚ್ಚು ಕಡಿಮೆ ಅದಕ್ಕೆ 1-2 ಹಾಡಾಗಿರ್ಬೋದು ಅಷ್ಟೇ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತಿತರವರು 1-2-3 ಸೇರ್ಕೊಂಡಿದ್ದಾರೆ. ಅದರಂತೆ ಇವತ್ತೆಲ್ಲರೂ ಕೂಡ ಅತಿಥಿಗಳು ಕೂಡ ಎಲ್ಲರೂ ಕೂಡ ಭಾಗವಹಿಸುವಂಥವರಿದ್ದಾರೆ. ಆ ಕಾರ್ಯಕ್ರಮ 1 ಗಂಟೆ ಅಥವಾ 1.5 ಗಂಟೆ ಮ್ಯಾಕ್ಸಿಮಮ್ ಇರ್ಬೋದು ಅಂತ ಕಾಣಿಸ್ತದೆ. 1 ಗಂಟೆ ಅವರು ಕೊಡ್ತಾರೆ. ಏನೋ ರಾಷ್ಟ್ರಪತಿಗಳು ಇಷ್ಟಪಟ್ಟರೆ ಒಂದು 10 ನಿಮಿಷ 20 ನಿಮಿಷ ಹೆಚ್ಚು ಕಡಿಮೆ ಆಗ್ಬೋದು. ಆ ಕಾರ್ಯಕ್ರಮ 11ರಿಂದ 12ವರೆಗೆ ಕಾರ್ಯಕ್ರಮ ನಡೆಯುವಂಥದ್ದು. ಆ ಸಂಬಂಧವಾಗಿ ಎಲ್ಲ ವ್ಯವಸ್ಥೆಗಳಾಗ್ತಾ ಇದೆ. ಈಗಾಗಲೇ ನಮ್ಮ ಅಧಿಕಾರಿಗಳೆಲ್ಲರೂ ಕೂಡ ಸೇರಿ ಮತ್ತು ಜಿಲ್ಲಾಡಳಿತದೊಂದಿಗೆ ಹೇಗೆಲ್ಲ ಕೆಲಸಗಳನ್ನು ಮಾಡಬೇಕು ಅನ್ನೋದನ್ನು ಈಗಾಗಲೇ ಬ್ರೀಫ್ ಮಾಡಿದ್ದಾರೆ. ನಮ್ಮ ದಾಸೋಹ ವ್ಯವಸ್ಥೆ ಯಥಾ ಪ್ರಕಾರವಾಗಿ ಪ್ರತಿ ವರ್ಷದಂತೆ ಅದೇ ವ್ಯವಸ್ಥೆಯನ್ನು ನಾವು ಮುಂದುವರಿಸ್ಕೊಂಡು ಬರ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ಳಿ, ಇದನ್ನು ಯಶಸ್ವಿಗೊಳಿಸಿ. ಮತ್ತು ಕಾರ್ಯಕ್ರಮ ಆದ ನಂತರ ಒಂದಿಷ್ಟು ಹೆಚ್ಚು ಕಾರ್ಯಕ್ರಮ ಇಲ್ಲ. ಏಕೆಂದರೆ SSLC ಮಕ್ಕಳಿಗೆ ಪರೀಕ್ಷೆ ಇರೋದ್ರಿಂದ ಸಾಯಂಕಾಲ ಮಧ್ಯಾಹ್ನ ಯಾವ ಕಾರ್ಯಕ್ರಮ ಇರೋದಿಲ್ಲ. ಆದರೆ ಕಾರ್ಯಕ್ರಮ ಮುಗಿದ ತಕ್ಷಣ ವೀಣಾ ವಾದನದ ಕಾರ್ಯಕ್ರಮ ಇರ್ತದಲ್ಲಿ ವೇದಿಕೆಯೊಳಗೆ. ಅದಾದ ನಂತರ 119 ಮಹಿಳೆಯರಿಂದ ವಚನ ಗಾಯನ, 119 ಜನರು ಒಟ್ಟಾಗಿ ಸೇರಿ ವಚನಗಳನ್ನು ಗಾಯನ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಅಲ್ಲಿ ಆಯೋಜಿಸಿದ್ದೇವೆ. ಅದಕ್ಕೆ ಮುನ್ನ ಗದ್ಗೆಯಲ್ಲಿ ಬೆಳಗಿನ ಜಾವ ವಿಶೇಷ ಪೂಜೆ ಇರ್ತದೆ. ಪೂಜೆ ಆದಮೇಲೆ ನಾವು 7:30ಯಿಂದ 8:30, 9 ಗಂಟೆವರೆಗೆ ಒಂದು ಉತ್ಸವದ ವ್ಯವಸ್ಥೆ ಇರ್ತದೆ. ಆ ಉತ್ಸವ ಆದಮೇಲೆ ವೇದಿಕೆ ಕಾರ್ಯಕ್ರಮಕ್ಕೆಲ್ಲ ಸಿದ್ಧವಾಗ್ತಾರೆ. ಇಷ್ಟು ಮಾಹಿತಿಯನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ನೀವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದ ವಿಚಾರವಾಗಿ ಹೆಚ್ಚು ಜನಗಳಿಗೆ ಪ್ರಚಾರ ಮಾಡಬೇಕು. ಜೊತೆಗೆ ಈ ನಿಬಂಧನೆಗಳನ್ನು ತಿಳಿಸಬೇಕು. ನೀವು ಯಾವಾಗಲೂ ಕೂಡ ಮುಂಚಿತವಾಗಿ ಬರಬೇಕು. ಸ್ವಲ್ಪ ಯಾವುದೇ ಕೊಡೆ ಅಥವಾ ನೀರಿನ ಬಾಟ್ಲು ಅಂತ ಯಾವುದೇ ವಸ್ತುಗಳನ್ನು ತರಬಾರ್ದು ಹೊರಗಡೆಗೆ. ಎಲ್ಲ ನಿಬಂಧನೆ ಇರೋದ್ರಿಂದ ಅದನ್ನೆಲ್ಲ ಪಾಲನೆ ಮಾಡಿ ಪ್ರತಿಯೊಬ್ಬರು ಇದರಲ್ಲಿ ಪಾಲ್ಗೊಳ್ಳುವಂಥ ಕೆಲಸ ಆಗಲಿ ಅಂತ ಹಾರೈಸ್ತಾ ನಿಮ್ಮೆಲ್ಲರಿಗೂ ಶುಭವನ್ನು ಕೊಡ್ತೇನೆ. ಮೊದಲು ಗದ್ಗೆಗೆ ಬರ್ತಾರೆ. ಇಲ್ಲಿ ತುಮಕೂರಿಂದ ಬಂದ ಗದ್ಗೆ ಕರ್ಕೊಂಡು ಹೋಗ್ತೀವಿ. ಗದ್ಗೆಯಲ್ಲಿ ಅಲ್ಲೇ ಆರತಿ ಪೂಜೆ ಎಲ್ಲ ಆದಮೇಲೆ ಅಲ್ಲೇ ಮಕ್ಕಳು, ನಮ್ಮ ಚಿಕ್ಕ ಮಕ್ಕಳೆಲ್ಲ ಕುಂಡ್ರಿಸ್ತೀವಿ. ವೇದಿಕೆಯಲ್ಲಿ ಉಪರಾಷ್ಟ್ರಗಳು ಬಂದಾಗ ಕೊಡ್ತಿದ್ರಲ್ಲ, ಅದೇ ರೀತಿ ಮಕ್ಕಳಲ್ಲಿ ಇರ್ತಾರೆ. ಅವ್ರು ಮಾತಾಡಿಸ್ಬೋದು, ನನಗೆ ಗೊತ್ತಿಲ್ಲ, ಅವ್ರಿಗೆ ಬಿಟ್ಟಿದ್ದದು.
ಅಲ್ಲಿಂದ ನೇರವಾಗಿ ವೇದಿಕೆಗೆ ಬರ್ತಾರೆ. ವೇದಿಕೆ ಕಾರ್ಯಕ್ರಮ ಮುಗಿದ್ಮೇಲೆ ಇನ್ಯಾವುದೋ ಬೇರೆ ಕಾರ್ಯಕ್ರಮ ಇಲ್ಲ ಅಂತ ಕಾಣಿಸ್ತಿತ್ತು ಬೆಂಗಳೂರಿನಲ್ಲಿ. ಇದೊಂದೇ ಕಾರ್ಯಕ್ರಮ ಇರೋದು. ಅದನ್ನು ಮುಗಿಸ್ಕೊಂಡು ನೇರವಾಗಿ ಅವರು ಹಿಂದಿರುಗಿ ವಾಪಸ್ಸು ದೆಹಲಿಗೆ ಹೋಗೋರು. ಇಲ್ಲ, ಪ್ರಸಾದ ವ್ಯವಸ್ಥೆ ಮಾಡ್ತೀವಿ ಅಂತ ಇಲ್ಲಿ ಆನ್ ಬೋರ್ಡ್ ಅಂತ ಮಾಡ್ಕೊಂಡಿದ್ದಾರೆ ಅವರು. ಏಕೆಂದ್ರೆ ಇನ್ನೂ ಟೈಮ್ ಇರ್ತದೆ ಅಂತೇಳಿ ಅವರು ಅವ್ರಿಗೆ ಅವ್ರು ಹೇಳಿದ್ರೆ ಮಾಡ್ತೀವಿ, ನಾವು ಸಿದ್ಧ ಮಾಡ್ಕೊಂಡಿರ್ತೀವಿ, ಯಾವತ್ತೂ ರೆಡಿ ಆಗಿರ್ತೀವಿ. ಆದರೆ ಅವ್ರೇನು ಆದೇಶ ಬರ್ತೋ ಅದರಂತೆ ನಡ್ಕೋಬೇಕಾಗುತ್ತೆ. ಅವರ ಇದ್ರ ಪ್ರಕಾರ ಪ್ರೋಗ್ರಾಮ್ ಪ್ರಕಾರ ಆನ್ ಬೋರ್ಡ್ ಅವ್ರಿಗೆ ಲಂಚ್ ಅಂತ ಇದೆ, ಅದರೊಳಗೆ ಅದು ಮಾಡಿದ್ದಾರೆ. ನಾವು ಹೇಳಕ್ಕೆ ಬರೋದಿಲ್ಲ ಎಷ್ಟು ಸಾವಿರ ಜನ ಅಂತೇಳಿ. ನಿಮಗೆಲ್ಲ ಗೊತ್ತೇ ಇದೆ. ಸಂಜೆವರೆಗೂ ಬರ್ತಾನೆ ಇರ್ತಾರೆ, ರಾತ್ರಿ 10ವರೆಗೂ ಜನ ಇರ್ತಾರೆ. ಅದರಿಂದ ನಾವು ಇಷ್ಟೇ ಜನ ಅಂತ ಹಿಂಗೆ ಹೇಳೋಕ್ಕಾಗೋದಿಲ್ಲ. ನಿಮಗೆ ಗೊತ್ತಿರುವಂಥದ್ದೆಲ್ಲವೂ ಕೂಡ. ದಯವಿಟ್ಟು ಆ ವಿಚಾರವನ್ನೆಲ್ಲೂ ಪ್ರಸ್ತಾಪ ಮಾಡಬೇಡಿ ನೀವು. ದಯವಿಟ್ಟು ಅದನ್ನು ಆ ವಿಚಾರವನ್ನು ಎಲ್ಲೂ ಎತ್ತಬೇಡಿ ನೀವು. ಪ್ರಶಸ್ತಿ ಅವೆಲ್ಲವನ್ನ ನಾವು ಯಾವುದನ್ನು ಕೇಳಕ್ಕೆ ಹೋಗಬಾರ್ದು. ಯಾವುದನ್ನು ಈ ಸಂದರ್ಭದಲ್ಲಂತೂ ಕೂಡ ಅದನ್ನು ಎತ್ತಲೇಬೇಡಿ ಯಾರು ಕೂಡ. ಏಕೆಂದರೆ ಯಾರಿಗೂ ಮುಜುಗರ ಮಾಡಬಾರ್ದು ಯಾರಿಗೂ. ನೀವು ರಾಷ್ಟ್ರಪತಿಗಳಿಗೆ ನಾವು ಯಾವುದೇ ಕಾರಣದಿಂದ ಅದನ್ನು ಅದು ಗಮನಕ್ಕೆ ಬರಬಾರ್ದು. ಅದು ಯಾವುದನ್ನು ಅದಷ್ಟು ಅದೇ ಬರಬೇಕೇ ಹೊರತು ಅದು ಬಂದಿದೆ ಅಂತ ನಮ್ಮ ಭಾವನೆ ಇದೆಯೇ ಹೊರತು ಅವರು ಭಾರತ ರತ್ನ ಆಗಿರ್ತಾರೆ. ಅದಕ್ಕಾಗಿ ನೀವು ಆ ವಿಚಾರಗಳನ್ನು ಯಾವುದನ್ನೂ ಕೂಡ ಅಂಥ ವಿಚಾರಗಳನ್ನು ನೀವು ಎತ್ತಲೇಬೇಡಿ. ದಯವಿಟ್ಟು ಮಾಧ್ಯಮದಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ನಿಮಗೆ ಬೇರೆ ಎಲ್ಲ ಪ್ರಚಾರ ಮಾಡಿ ಆ ವಿಚಾರವನ್ನು ಬೇಡಿ ಮಾಡಿ, ದಯವಿಟ್ಟು ಅದು ತರಬೇಡಿ. ಅಲ್ಲ, ಕೆಲವರು ನಿಮ್ಮ ಭಕ್ತರುಗಳು ಅದನ್ನು ಶುರು ಮಾಡ್ಕೊಂಡಿದ್ರಲ್ಲ ಆಗಲಿ ಅಂತ. ಇಲ್ಲ, ಅದು ದಯವಿಟ್ಟು ಆ ಥರ ಮಾಡಬಾರ್ದು ಯಾರನ್ನು. ಈ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಕಾರ್ಯಕ್ರಮ ಯಶಸ್ವಿಯಾಗಿ ಚೆನ್ನಾಗಿ ನಡೀಬೇಕು. ರಾಷ್ಟ್ರಪತಿಗಳು ಕೂಡ ಅತ್ಯಂತ ಸಂತೋಷವಾಗಿ ಹೋಗಬೇಕು. ಅದರಿಂದ ಆ ವಿಚಾರ ಇಲ್ಲಿ ಪ್ರಸ್ತಾಪ ಮಾಡೋದು ಬೇಡ ಯಾರನ್ನು.